ಪಾರ್ವತತ್ತೆ ಬಂದ್ರಾ? ನೀವು ಬರಲಿ ಅಂತಲೇ ಕಾಯ್ತಿದ್ದೆ ನಾನು. ಎಂತ ಮಾಡಲಿ ನಿಮ್ಮನ್ನು ಹೇಳಿ. ಚೆನ್ನಾಗಿರ್ತವಂತೆ ಬಟ್ಟೆ ಅಂತೇಳಿ ಇಲ್ಲಿಗೆ ಕರ್ಕೊಬಂದ್ರಲ್ಲ. ಒಂದೇ ಒಂದು ಇಷ್ಟ ಆಗಲ್ಲ ನನಗಿಲ್ಲಿ. ಈ ಅಂಗಡಿಯವ್ರು ನೋಡಿದ್ರೆ ಇವಪ್ಪ ಅದು ಚೆನ್ನಾಗದೆ ಇದು ಚೆನ್ನಾಗದೆ ಅಂತ ಹೇಳಿ ಹೇಳಿ ನಂಗೆ ತಲೆ ಎಲ್ಲ ಕೆಟ್ಟು ಹೋಯ್ತು. ಒಂದೂ ಚೆನ್ನಾಗಿಲ್ಲ. ನಾವು ಇಲ್ಲಿಂದ ಹೋಗೋದು ಹೆಂಗೆ? ತೊಗೊಂಡು ಹೊರತು ಅವ್ರೇನು ಬಿಡೋ ಥರ ಏನು ಕಾಣಲ್ಲ. ನಂಗೆ ಗೊತ್ತಿಲ್ಲ ಪಾರ್ವತತ್ತೆ, ಇದರಲ್ಲಿ ಒಂದು ಡ್ರೆಸ್ಸು ನಂಗೆ ಬೇಡ, ನಂಗಂತೂ ಇಷ್ಟ ಆಗಲ್ಲ. ನೀವು ಚೂಡಿದಾರ ಹಾಕ್ತೀರಾ? ಹಾಕಿದ್ರೆ ತೊಗೊಂಡೋಗಿ, ಇಲ್ಲಿ ಶಾರದಕ್ಕಕ್ಕೆ ತೊಗೊಂಡೋಗೋದಾರು ತೊಗೊಂಡೋಗಿ. ನಂಗಂತೂ ಬೇಡಪ್ಪ. ಇಷ್ಟೊತ್ತಿಗೆ ಇಲ್ಲಿಂದ ಹೋಗ್ತೀನಿ ಅಂತ ಕಾಣ್ತಾ ಇದೆ. ನೀವು ಬರೋದನ್ನೇ ಕಾಯ್ತಿದ್ದೆ ಗೊತ್ತಾ. ನೀವೇ ಹೇಳಿ ಅವ್ರಿಗೇನಾರು ಇನ್ನೊಂದು ಸತಿ ಬರ್ತೀವಿ ಅಂತಾನೆ ಎಂಥದಾರು ಹೇಳಿ ಪಾರ್ವತತ್ತೆ ಪ್ಲೀಸ್. ಅಲ್ಲ ಪುಟ್ಟಕ್ಕೆ ಅದೇನೆ. ಅಯ್ಯೋ ಅಯ್ಯೋ ಏನು ಸ್ವಲ್ಪ ಅದಾವನೆ ಇದರಲ್ಲಿ. ಯಾವ ಬಣ್ಣದವು ಬೇಕಾರೆ ಅದಾವೆ, ಯಾವ ಥರದವು ಬೇಕಾರೆ ಅದಾವೆ. ಇಷ್ಟು ಬಟ್ಟೆಯಲ್ಲಿ ನಿಂಗೊಂದು ಇಷ್ಟ ಆಗಲ್ಲ ಅಂತಿಲ್ಲ, ಅದು ಯಾವ ಥರನೇ? ನಾವೆಲ್ಲ ನಿಮ್ಮಂಗಿದೆ ಇರೋಷ್ಟೊತ್ತಿಗೆ ಯಾವ ಒಂದು ಬಟ್ಟೆ ಕೊಟ್ಟರು ಬಟ್ಟೆ ಚಪ್ಪು ಅಂತ ಆದರೂ ಸಾಕು, ಹೊಸದು ಅಂದ್ಬಿಟ್ರೆ ಸಾಕು. ನಾವು ಒಂದೇ ಚಂದ ನೋಡ್ತಿರಲ್ಲ. ಯಾವ್ದಾದ್ರು ಒಂದು ತಗೊಳ್ಳೆ. ಅಲ್ಲ ನೀ ಭಾಳ ಇದು ಮಾಡಿ ತಗೊಳೋದು ಬೇಡ ಪಾಪ. ಪೂರಕ್ಕೊಂದು ಸತಿ ಬರೋದ, ಬೇರೆ ಅಂಗಡಿಗೆ ಹೋಗೋಣ ಬೇಕಾರೆ. ಅಲ್ಲ ಇದು ಒಳ್ಳೆ ಕತೆ ಆತ. ನಾವೇನು ಕರಾರು ಮಾಡ್ಕೊಂಡಿವನ ಇಲ್ಲ ತಗೊಂಡೇ ತಗೋತೀವಿ ಅಂತ? ಬೇಡದಿರು ಬೇಡ, ಹೋಗೋಣ. ಅದು ಯಾರು ಏನು ಹೇಳ್ತಾರೆ ನೋಡ್ತೀನಿ ನಾನು. ಅಮ್ಮ ಬೈದ್ರೆ ಪಾರ್ವತತ್ತೆ. ಅಷ್ಟಕ್ಕೂ ಅಮ್ಮ ಎಲ್ಲಿ ಹೋತೀಗ? ನಿನ್ನ ಅಮ್ಮನ ಕೂಳು ಹೊತ್ತಿತ್ತು ಹೇಳು. ಒಳ್ಳೆ ಯಾರೋ ಸಿಕ್ಕ್ಯಾರೆ ಮಾತಾಡ್ತಾನೆ ಇರ್ತದೆ. ಅಲ್ಲ ನಮ್ಮ ಸಾರ್ದು ಹೇಳಿದ್ದು ಇದೇ ಅಂಗಡಿ. ಹಾಂ, ಚಡ್ಸುಬ್ಬಯ್ಯನ ಅಂಗಡಿ ಇದ್ರೆ ಎರಡಕ್ಕೆ ಬರ್ತದೆ ಅನ್ನಿತ್ತು. ಅಲ್ಲೇ ಆತನಲ್ಲ ಚಡ್ಸುಬ್ಬಯ್ಯನ ಅಂಗಡಿ ಅದೆಯಾ? ಎರಡಕ್ಕೆ ಅದೇ. ಹಾಂ, ಎರಡಕ್ಕೆ ಅದೇ. ಇದೇ ಅಂಗಡಿ ಇದೆ ಹೇಳಿತ್ತು ಶಾರದಾ. ಸುಮಾರು ಬಟ್ಟೆ ನೇತಾಕಿರ್ತಾರೆ, ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿತ್ತು. ಇದೆಯಾ ಬಿಡು, ಕಮ್ಮಿ ಮಾಡಿಕೊಡ್ತಾರಂತೆ. ಅರ್ಧಕ್ಕರ್ಧ ಕಮ್ಮಿ ಮಾಡಿಕೊಡ್ತಾರಂತೆ. ಹೇಳೋದು ಭಾಳ ರೇಟ್ ಹೇಳ್ತಾರೆ, ಅಷ್ಟು ಕೊಡಬೇಡಿ, ಚರ್ಚೆ ಮಾಡಿ ಅರ್ಧ ರೇಟಿಗೆ ಕೊಟ್ಟಂಗೆ ಕೊಡ್ತಾರೆ. ತಗೋಬಲ್ಲಿ 2-3 ಜೊತೆ ತಗೊಂಡ್ರು ಇನ್ನೂ ಸುಮಾರು ಕಮ್ಮಿ ಮಾಡಿಕೊಡ್ತಾರೆ ಅಂತ ಹೇಳಿ ಹಂಗಾಗಿ ಬಂದೆ ನಾನು. ಎಂತಕ್ಕ ನೀ ಹಿಂಗೆ ಹೇಳ್ತೀಯಲ್ಲ, ಬೇಡ ಹಂಗಾರೆ ಹೋಗೋಣ ನಡಿ ನಡಿ. ನಮ್ಮಂದು ಇನ್ನೂ ಪಂಚಾಯತ್ಗೆ ಮುಗಿಲ ಅಲ್ಲಡಲೆ. ಅಂಗಡಿಯರಿಗೆ ಹೇಳ್ದೆ ಹೋಗೋದ ಪಾರ್ವತತ್ತೆ. ಸುಮಾರೆಲ್ಲ ತೆಗೆದು ತೋರಿಸ್ಯಾರೆ ಪಾಪ, ನಾವು ತಗೋತೀವಿ ಅಂಥೇಳಿ. ಓ ಮಾರತಿ ಪುಟಕ್ಕ ತೆಗಿಯತ್ತ, ನೀ ಬರೀ ಪುಸ್ತಕದ ಬದನೆಕಾಯಿ ಎಸೆ, ಯಾವಾರ ಜ್ಞಾನ ಏನೂ ಇಲ್ಲ. ಅಲ್ಲ ಆದರೆ ನಮ್ಮ ಸ್ವಾತಂತ್ರ್ಯ ಮಕ್ಕಳನ್ನೇ ಹೇಳೋಗಕ್ಕೆ ಸುಮಾರು ತೆಗ್ದು ಹಾಕ್ಯಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಕೆಲಸ. ತೆಗ್ದು ಹಾಕ್ಯಾರೆ, ನಾವೇನು ದುಡ್ಡು ಕೊಡೋದಲ್ಲ, ಕಲ್ಲಳ್ಳ ಏನ? ನಮ್ಗೆ ಇಷ್ಟ ಆಗದೆ ಇದ್ದು ತಗೊಂಡೇ ಇದ್ರೆ ಸಯ್ಯಪ್ಪ. ಹೇಳ್ತಾ ಕೇಳ್ತಾ ಕುತ್ಕೋತಾರೆ. ಈಗ ಬಾ ನೀನು ಹೋಗೋಣ. ನೀನು ನಮ್ಮ ಕಡೆಗೆ ಅದಕ್ಕೂ ಬೈಯಕ್ಕೆ ಶುರು ಮಾಡ್ತದೆ. ಇಲ್ಲೇ ಬಂದ್ರಲ್ಲ ಅಲ್ಲೋಡಿ, ಅಲ್ಲೇ ನಮ್ಮ ಹುಡುಗಿ ಹೇಳೋದ ಸುಮಾರೆಲ್ಲ ತೆಗೆದು ತೋರಿಸ್ಯಾರೆ, ತಗೊಳ್ದೇ ಇದ್ರೆ ಬೇಜಾರಾಗ್ತದೇನೋ ಅಂತ ಹೇಳ್ತಾ ಇದೆ. ನಾನು ಅದೇ ಹೇಳಿದೆ, ಎಂತಕ್ಕೆ ಬೇಜಾರು ಮಾಡ್ಕಿತಾರೆ, ಬಂದವರಿಗೆಲ್ಲ ತೋರಿಸ್ತಾರೆ ಅಂತೇಳಿ. ಇನ್ನೊಂದು ಸತಿ ಬತ್ತಿ ಮಾತಾ ನಮ್ಮ ಸೊಸೆ ಶಾರದಾ ಅಂತ ಇದು ಪುಡ್ಡಿನ ಹಿಟ್ಟೆಲ್ಲ ವ್ಯಾಪಾರ ಮಾಡ್ತದೆ. 2-3 ದಿನಕ್ಕೊಂದ್ಸತಿ ಬತ್ತಿರ್ತದೆ. ಅದೇ ಇಲ್ಲೇ ತಗೊಳೋದು, ನಿಮ್ಮ ಅಂಗಡಿಲೇ ತಗೊಳೋದು. ಅದು ಹೇಳಿ ಕಳಿಸ್ತು, ಒಳ್ಳೆ ಅಂಗಡಿ ಹೋಗಿ ಅಂಥೇಳಿ. ಅದು ಸ್ವಲ್ಪ ವಯಸ್ಸಾದಳು, ಸಮಾತೈತೆ ಇದೆ, ಇನ್ನು ಓದ್ತಾ ಇರೋ ಹುಡುಗಿಯಲ್ಲ, ಅದಕ್ಕೆ ಒಂಚೂರು ಇದಾಗ್ಲಂತೆ. ಹಿಡಿಸ್ತಾ ಇದ್ದೀಯಾ ಅಂತ ತಗೋಬೇಕು. ಮತ್ತೆ ನೋಡೋಣ, ಇನ್ನೊಂದು ಸತಿ ಬತ್ತಿ ಮಾತಾ ನಮ್ಮ ಸೊಸೆನ ಕಳಿಸ್ತೀನಿ. ತಗೋಬೇಕು ಅಂತಿತ್ತು, ಹಬ್ಬಕ್ಕೊಂದು 4 ಜೊತೆ ತಗೋಬೇಕು ಅಂತಿತ್ತು. ಯಾವುದಾದ್ರೂ ಒಂದು ಜೊತೆ ತಗೋಬೋದಿತ್ತು. ನೋಡಿ ಶಾರದಾ ಗೊತ್ತು, ಹೌದು ಬರ್ತಿರ್ತಾರೆ ಅವರು. ಅವ್ರ ಫ್ರೆಂಡ್ಸನ್ನು ಒಂದಿಬ್ಬರನ್ನು ಕಳಿಸಿದ್ರು ಇಲ್ಲಿಗೆ. ನಿಮಗೆ ಯಾಕೆ ಇಷ್ಟ ಆಗಿಲ್ಲ ಹಾಗಾದರೆ? ಅಂತ ಹೇಳಿದ್ರೆ ಅದು ಡಾಕ್ಟ್ರು ಓದ್ತಾ ಇದೆ ಅಲ್ಲಿ ದೂರ, ಇದರಲ್ಲಿ ಮಂಗಳೂರು ಹತ್ರ ಇರೋದು ಅದು. ಈಗ ಅವ್ರವ್ರ ಇದಕ್ಕೆ ಮುನ್ಸಿಗೆ ಹಿಡಿಸ್ಬೇಕಲ್ರಿ. ಮತ್ತೆ ಹಾಗೆಲ್ಲ ಅವರಿಗೆಲ್ಲ ಒತ್ತಾಯ ಮಾಡೋಕ್ಕಾಗ್ತದ? ನಾವು ಬೇಜಾರು ಮಾಡ್ಕಿಬೇಡಿ ಆತ. ಇನ್ನೊಂದು ಸತಿ ಬರ್ತೀನಿ. ಸಾರಿ ಆಯಿತಾ, ನನಗೆ ಯಾಕೋ ಲೈಕ್ ಆಗಿಲ್ಲ. ಇನ್ನೊಂದು ಸರಿ ಬರ್ತೀವಿ ಆಯಿತಾ? ಇಟ್ಸ್ ಓಕೆ ಬನ್ನಿ, ಬರ್ತಾ ಇರಿ ಆಯಿತಾ? ಅಜ್ಜಿ ನಿಮ್ಮ ಸೊಸೆ ಕೇಳಿದೆ ಅಂತ ಹೇಳಿ. ಹ್ಞೂ ಹೇಳ್ತೀನಿ. ಹೋಗಿ ಬರ್ತೀವಿ. ಮಾತಾ ಕಾಫಿ ಕುಡ್ದ? ಪಾಪ ಎಲ್ಲಿ ಪುರ್ಸೊತ್ತು, ಇದನ್ನೆಲ್ಲ ತೋರಿಸದೆ ಸಮಾತದೆ. ಎಂಥಾರು ಹೊಟ್ಟಿಗೊಂಚೆ ತಿಂದ್ಕೊಳ್ಳಿ.
ಬರೋದಾ? ಅಮ್ಮ, ನಾ ಹೇಳಿದ್ದೆ ಕಡಿಕೆ ಒಂದೇ ಜೊತೆ ಸಾಕು ಅಂತ. ಎರಡರಿಂದ ಒಟ್ಟು ಇಷ್ಟ ಆಗ್ತದೆ ಅಂತ ಫಸ್ಟ್ ಅಂದಾಜೆ ಮಾಡಲ ಮರತಿ. ಬೇಡ ಬಿಡು, ನೀ ಮತ್ತೆ ಬೇಜಾರು ಮಾಡ್ಕೊಬೇಡ. ಅದರಲ್ಲಿ ಒಂದು ವಾಪಸ್ ಹಾಕ್ತೀನಿ. ಭಾರತತ್ತೆ ಹತ್ರ ಹೇಳಿ, ಭಾರತತ್ತೆ ಒಂದೇ ಜೊತೆ ಸಾಕು ನನಗೆ. ಭಾರತಕ್ಕ ಹಾಗೆ ಮಾಡಿ. ಇವರೇ ಡ್ರೆಸ್ ಅದಾವಲ್ಲ, ಅದರಲ್ಲಿ ಒಂದು ಬೇಡ, ಒಂದು ವಾಪಸ್ ಇಟ್ಟು ಒಂದು ಕೊಡಿ ಸಾಕು. ದೊಡ್ಡವರು ಡ್ರೆಸ್ ಇದು, ಹಾಂ ಅದು ಅದರಲ್ಲೇ ಪುಟಕ್ಕೆ ಯಾವ್ದು ಬೇಕು ನೋಡಿ ಒಂದು ಇಟ್ಕೊಂಡು ಒಂದು ಕೊಡು. ಭಾರತಕ್ಕೆ ಬಿಲ್ ಮಾಡಬೇಡಿ. ನಾನು ಮತ್ತು ನೀವು ಇದು ಮಾಡ್ತೀರಿ ಅಂತ ಸುಮ್ಮನಿದ್ದೆ. ಇನ್ನೊಂದು ಸತಿ ಬರ್ತೀನಿ. ಅಡಿಕೆ ಕೊಯ್ಲು ಬೆಳಗ್ಗೆ ಕರ್ಕೊಬರ್ಬೇಕು. ಕರ್ಕೊಬಂದು ಒಂದು 2 ಜೊತೆ ತೊಗೊಂಡು ಹೋಗ್ಬೇಕು ಅಂತ ಅದೇ. ಮತ್ತು ಭಾಳ ಹೆಚ್ಚಾಗ್ತದ್ರಿ. ಬೇರೆದು ಎಲ್ಲ ಸ್ವಲ್ಪ ಖರ್ಚಾದೆ ನನಗೆ. ಹಾಗಾಗಿ ಬೇಡ ಬೇಡ ಇರಲಿ, 2 ಜೊತೆನೂ ಇರಲಿ. ಎರಡು ಇಡಿ ಮಾತ್ರ. ಇದು ಚೀಲ ಮಾತ್ರ, ಇದು ಪ್ಲಾಸ್ಟಿಕ್ ಚೀಲ ಮಾತ್ರ ಗನ್ಗನಾವು ಕೊಡ್ಬೇಕು. ಅವು ಎಂಥದ್ದು ಬಟ್ಟೆ ಚೀಲ ತಗೊಂಡು ಹೋದಂಗೆ ಆತಪ್ಪ ಅಲ್ಲಾರು. ಅವು ಎಲ್ಲವಕ್ಕೂ ಬೇರೆ ಬೇರೆ ಹಾಕ್ಬೇಕತ್ತ. ಅವು 2 ಮಾತ್ರ ಆದ್ರೆ ಒಬ್ಬಳವಯ್ಯ. ಇವೆಲ್ಲ ಬೇರೆ ಬೇರೆ ಮನೆವು. ಹಿಂಗೆ ಪ್ಯಾಟಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಪುರ್ಸತ್ತಿಲ್ಲ ಮಾರ, ನಮ್ಗೊಂದೊಂದು ಜೊತೆ ತಲ್ಲಿ ಅಂತ ದುಡ್ಡು ಕೊಟ್ಟಾರೆ. ಅವ್ರಿಗೆ ಮತ್ತೆ ಬರೀ ಬಟ್ಟೆ ಕೊಡೋದು ಹೆಂಗೆ? ಎಲ್ಲಕ್ಕೂ ಒಂದು ಬೇರೆ ಬೇರೆ ಹಾಕಿ ಆತ. ಅದು ಎಂಥದ ನಿಮ್ಮ ಅಂಗಡಿಲಿ ಕಮ್ಮಿ ಮಾಡ್ತೀರಿ ಅಂತ ಬಂದು ನೀವು ಭಾಳ ಕಮ್ಮಿ ಮಾಡಲೂ ಇಲ್ಲ. ರೇಟಿಗೆ ಇನ್ನು ಅಂತ ಹೇಳ್ತಾರೇನು? ಚೀಲ ಬೇರೆ ಬೇರೆ ಹಾಕಿ ಆತ. ಆಯಿತು ಅಜ್ಜಮ್ಮ, ಹಾಕ್ಕೊಡೋಣ. ಎಲ್ಲದಕ್ಕೂ ಸೆಪ್ರೇಟ್ ಬ್ಯಾಗೆ ಹಾಕ್ಕೊಡೋಣ. ಅದು ಬಟ್ಟೆ ಚೀಲ ಅಂದ್ರಲ್ಲ, ಅವ್ರ ವ್ಯಾಪಾರ ಎಷ್ಟು ಮಾಡಿದರು ಹೇಳಿ? ಅದಕ್ಕೆ ಅವ್ರಿಗೆ ಮಾತ್ರ ಆ ಥರ ಬ್ಯಾಗ್ ಇರೋದು. ಇದಕ್ಕೆಲ್ಲ ಕೊಡ್ತೀನಿ. ನಿಮ್ಮ ಬಟ್ಟೆಗೆ ಸರಿಯಾಗಿದ್ದ ಬ್ಯಾಗ್ ನಾನು ಕೊಡ್ತೇನೆ. ಕೊಟ್ಟರು ಸರಿ ತಾನೆ? ಭಾರತಕ್ಕೆ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ಅಲ್ಲ, ಈಗೊಂದು ಕೆಲಸ ಮಾಡ್ರ. ಈಗ ಬೇರೆಯವ್ರ ಮನೆಗೆ ಅಂತ ತಗೊಂಡಿವಲ್ಲ, ಅವರಿಗೆಲ್ಲಾರು ಬಣ್ಣ ಸೈಜು ಎಲ್ಲ ಸಮ ಆಗ್ಲ ಬದಲಾಯಿಸ್ಕೋಬೇಕು ಅಂತ ಕಂಡ್ರೆ ಬದಲಾಯಿಸ್ಕೊಡ್ತೀರಾ? ಅವು ಇದು ಇಚ್ಚಿಗೆ ಅದಾವು ನೋಡಿ, ಇವು ಸುಡಿದಾರ. ಇವು ನನ್ನ ಸೊಸೆಗೆ ತಗೊಂಡವು. ನಮ್ಮ ಸೊಸೆಗೆ ಇದು ಪ್ಯಾಟಿಗೆ ಅನಾಗ ಗೊತ್ತು, ಬತ್ತಿರ್ತದೆ ಅದು ದಿನ. ನಿಮ್ಮ ಅಂಗಡಿಗೂ ಬರ್ತದೆ ಹೇಳದೆ, ಅದೇ ಹೇಳಿ ಕಳಿಸಿದ್ದು. ಈ ಅಂಗಡಿಲಿ ಗನಾಗಿರ್ತವೆ, ಹೋಗಿ ತಗೊಳ್ಳಿ ಅಂತ. ಅದಕ್ಕೆ ಬಂದಿದ್ದು ನಾವು. ಈಗ ನಾನೇ ಹಬ್ಬಕ್ಕೆ ಜೊತೆ ಕೊಡ್ಸೋಣ ಅಂತೇಳಿ ತಗೊಂಡೆ. ಎಲ್ಲಾರು ಅದಕ್ಕೆ ಬಣ್ಣ ಹಿಡಿಸ್ತಾ ಇದ್ರೆ ನಾಳೆ ಬರ್ತದೆ. ಅದು ಬಂದಾಗ ಬದಲಾಯಿಸ್ಕೋಬೋದಾ? ಅಜ್ಜಮ್ಮ, ಅದು ಎಕ್ಸ್ಚೇಂಜ್ ಮಾಡಬಹುದು. ಇಲ್ಲಿದೆ ನೋಡಿ, ಇವೆರಡು ಡ್ರೆಸ್ಸನ್ನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಈಗ ಉಳಿದಿದ್ದನ್ನೆಲ್ಲ ನೀವು ಆಫರಲ್ಲಿ ತೊಗೊಂಡಿದ್ದನ್ನು ವಾಪಸ್ ತೊಗೊಳ್ಳಲ್ಲ. ಅದು ಹಬ್ಬಕ್ಕೆ ಅಂತ ಕಡಿಮೆ ರೇಟಿಗೆ ಕೊಡ್ತಿರೋದಾ, ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ನೀವು ಈಗಲೇ ನೋಡಿ, ನೀವೊಂದು ಕೆಲಸ ಮಾಡಿ, ಸ್ಮಾರ್ಟ್ಫೋನ್ ಇದ್ದರೆ ಒಂದು ವಿಡಿಯೋ ಕಾಲ್ ಮಾಡಿಬಿಡಿ ಮನೆಗೆ. ಕಲರ್ ಬೇಕಾದ್ರೆ ಈಗಲೇ ಚೇಂಜ್ ಮಾಡಿಕೊಡ್ತೀನಿ ನಾನು. ಹಂಗಾರೆ ಬೇಡ ಬಿಡೆ. ಮಾತ್ರ ರೇಟ್ ಹಾಕಷ್ಟೊತ್ತಿಗೆ ನೋಡಿ ಹಾಕಿ, ಕಮ್ಮಿ ಹಾಕ್ಕೊಡ್ತೀವಿ ಅಂತ ಹೇಳ್ಯಾರೆ ಅವಾಗಲ್ಲಿ. ದುಗುಳಿಗೆ ಏನೋ ಕೆಮ್ಮ ಮರ. ಇದು ಮಾಡಿ, ರೇಟ್ ನೋಡಿ ಹಾಕಿ. ನಂಗೀಗ ಗೊತ್ತಾಗಲ್ಲ ಅಂದರೂ ಅಲ್ಲಿ ಅಚ್ಚಿಗಿದ್ದವಳು, ಅದು ಡಾಕ್ಟ್ರು ಓದ್ತಿದ್ದವಳು, ಅದಕ್ಕೆಲ್ಲ ಗೊತ್ತಾಗ್ತದೆ. ನಮ್ಮ ಸೀಟ್ನೂ ಅಷ್ಟೇ ಭಾಳ ಓದ್ಕೊಂಡದ್ದು. ಆಯಿತು ಅಜ್ಜಮ್ಮ, ಆಯಿತು. ನಾವು ಯಾಕೆ ಹಾಗೆಲ್ಲ ಸುಳ್ಳು ರೇಟ್ ಹಾಕೋಣ ಹೇಳಿ? ಅಲ್ಲಿ ಓನರ್ ಏನು ಹೇಳಿರ್ತಾರೋ ಅದನ್ನೇ ಹಾಕ್ತೀನಿ ನಾನು. ಈಗ ಯಾವ್ಯಾವ ಬಟ್ಟೆ ಒಟ್ಟಿಗೆ ಬಿಲ್ ಮಾಡೋದು ಅದನ್ನು ಒಂದು ಸ್ವಲ್ಪ ಸಪ್ರೇಟ್ ಮಾಡಿ ತೋರಿಸ್ತೀರಾ? ಯಾರ್ಯಾರದ್ದು ಯಾವ್ದ್ಯಾವುದು ಅಂತ? ಬೇಡ, ನೀವು ಕೆಲಸ ಮಾಡಿ, ಬಿಲ್ ಹಾಕೋದು ಎಲ್ಲದನ್ನೂ ಒಟ್ಟಿಗೆ ಹಾಕಿ. ಹೆಂಗೆ ಇಂತಿಂಥ ರೇಟ್ ಇಂತಿಂಥದ್ದು ಅಂತ ಅದರಲ್ಲಿ ಇರ್ತದಲ್ಲ, ನಾವು ಅಲ್ಲಿ ಹೋಗಿ ಲೆಕ್ಕಾಚಾರ ಮಾಡ್ಕೊತೀವಿ. ದುಡ್ಡೆಲ್ಲ ಒಟ್ಟಿಗೆ ನಾನು ಕೊಡ್ತೀನಿ, ಲೆಕ್ಕಾಚಾರ ನಾವು ಮಾಡ್ಕೊತೀವಿ. ಬಿಲ್ ಹಾಕೋದು ಒಟ್ಟಿಗೆ ಹಾಕಿ, ಮತ್ತು ಕಮ್ಮಿ ಮಾಡಬೇಕು ಹೇಳಿನಲ್ಲ. ಬಿಲ್ ಒಟ್ಟಿಗೆ ಹಾಕಿರಿ ಅಂತೇಳಿ ಎಲ್ಲಕ್ಕೂ ಸೇರಿ ಒಂದು ದೊಡ್ಡ ತಳ್ಳಗಿನ ಚೀಲ ಕೊಟ್ಟಿರಿ. ಕಡಿಕೆ ಚೀಲ ಮಾತ್ರ ಬೇರೆ ಬೇರೆನೇ ಆಗ್ಬೇಕು ಎಲ್ಲವಕ್ಕೂ. ಈಗ ಅಲ್ಲಿ ಒಬ್ರು ತಗೊಂಡದ ನೋಡಿ ವಾಪಸ್ ಬಟ್ಟೆ ಹಾಕೋಷ್ಟೊತ್ತಿಗೆ ಎಲ್ಲ ಚೀಲಕ್ಕೂ ಒಂದೊಂದು ಕರ್ಪೀಚ್ ಹಾಕ್ತಾ ಇದ್ರಿ. ಸಣ್ಣ ಇಟ್ಟಿ ಟೈಂಬವು ಒಂದೊಂದು ಕರ್ಪೀಚ್ ಹಾಕಿ. ಈಗ ಎಂತ ಅಜ್ಜಮ್ಮ, ಬ್ಯಾಗ್ ಏನೋ ಹಾಕ್ತೀನಿ, ಮತ್ತೆ ಎಕ್ಸ್ಟ್ರಾ ಗಿಫ್ಟ್ ಏನೂ ಕೊಡಲ್ಲ ಅಜ್ಜಮ್ಮ. ಇದ್ದಿದ್ರೆ ನಾನು ಕೊಡ್ತಿದ್ದೆ. ನೀವು ಏನು ಹೇಳ್ತಿದ್ದೀರಿ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಅದು ಖರ್ಚೀಫ್ ಹಾಕಿದ್ರಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಅವರು. ಓ ಅದಕ್ಕೆ ಅಂತ ಇಲ್ಲಿ ಎತ್ತಿಟ್ಕೊಂಡಿದ್ದೀನಲ್ಲ, ಎಲ್ಲ ಹಾಕ್ತೀನಿ ಬಿಡಿ. ನಿಮಗೊಂದು ಎಕ್ಸ್ಟ್ರಾನೇ ಕೊಡ್ತೀನಿ ನಾನು, ಓಕೆನಾ?
ಹಾಗೆ ಹಾಗೆ ಗಾನಾಗಿ ಮಾತಾಡ್ತೀಯ ಒಳ್ಳೆ. ಮದುವೆ ಆಗ್ಯದ? ಆತದೆ ಅವೆಲ್ಲ ಋಣಾನ್ ಬಂದ ಕೂಡ ಬರ್ಬೇಕೆ. ಇಷ್ಟು ಕಟ್ಟು ಸುದ್ದಾಗಿ ಗನಾಗಿದ್ದೆ, ನೋಡೋಕ್ಕೂ ಒಳ್ಳೆ ಲಕ್ಷಣ ಇದೆಯಾ ಆತದ ನೋಡು. ಮುಂದಿನ ದಿನದೊಳಗೆ ಆಗಿರ್ತದೆ. ನಾವು ಈ ಅಂಗಡಿಗೆ ಬಂದರೆ ನೀ ಇರ್ತೀಯೇ ಇರಲ್ಲ. ಆಗಲಿ ಅಜ್ಜಮ್ಮ, ನಿಮ್ಮ ಬಾಯಿ ಹರಕೆಯಿಂದ ಹಾಗೇ ಆಗಲಿ. ತಗೊಳ್ಳಿ, ಇಲ್ಲಿದೆ ತಗೊಳ್ಳಿ, ಇದು ನಿಮಗೆ. ದೊಡ್ಡ ಖರ್ಚೀಫೆ ಕೊಟ್ಟಿದ್ದೀನಿ. ನೀವೇನು ಹೇಳಿದ್ರಲ್ಲ ಎಂಥದ್ದು ಇರಲಿ ಬಿಡಿ, ತಗೊಳ್ಳಿ. ಬರ್ತಾ ಇರಿ ಆಯಿತಾ? ಹಣ ಕೊಡೋದಲ್ಲಿ ಅಲ್ಲಿ ಕೊಡ್ತಾ ಇರಿ, ನಾನು ಈ ಬಟ್ಟೆನೆಲ್ಲ ಅಲ್ಲಿಗೆ ತೊಗೊಂಡು ಬರ್ತೀನಿ.